ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಮೋರ್ಯ. ಬೇಗ ಇಟ್ಕೊಂಡಿದ್ಯಾ? ಬೇಡ ಇಳಿಸ್ಬಿಡ್ರಿ ಅವನ್ನ ಈ ಕಡೆ ಇಳಿಸ್ಬಿಡ್ರಿ. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಮನೆಗೆ ಗಜಾನನ ಎಂಟ್ರಿ ಆಯಿತು. ಸೊ ಎಲ್ಲರೂ ಮಾಡುವ ರೀತಿಯಲ್ಲಿ ನಾನು ಸಹ ಗಣೇಶನಿಗೆ ಹಾರತಿಯನ್ನು ಬೆಳಗಿ ನನ್ನ ಮಗ ಹೋಗಿ ತೊಗೊಂಬಂದಿದ್ದ. ನನ್ನ ಮಗ ನಮ್ಮ ಮನೆಯವರು ಹೋಗಿ ತೊಗೊಂಬಂದಿದ್ರು ಬೆಳಗ್ಗೆನೆ. ಸೊ ಎಲ್ಲ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಆರತಿಯನ್ನು ಬೆಳಗಿ ಗಜಾನನ ನಮ್ಮ ಮನೆಗೆ ಬರಮಾಡಿಕೊಂಡಿದ್ದು ಹೀಗೆ. ನಾವು ಎಡಮುರಿ ಗಣೇಶನ್ನ ತರಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕೆ ಅಂದರೆ ಬಲಮುರಿ ಗಣೇಶ ಅವ್ರನ್ನ ತಗೊಂಬಂದು ಮನೇಲಿಟ್ಟು ವಿಧಿವಿಧಾನಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕಂತೆ. ಸೊ ನಾನು ಮಗು ತರ್ತಿರೋದ್ರಿಂದ ಮೊದಲನೇ ಬಾರಿ ಆಗಿರೋದ್ರಿಂದ ನಮ್ಮ ಬಳಿಯೂ ಯಾವುದೇ ರೀತಿ ತಪ್ಪುಗಳು ಆಗಬಹುದು, ಮೊದಲನೇ ಬಾರಿ ಗೊತ್ತಿಲ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಎಡಮುರಿ ಗಣೇಶನ್ನ ಈ ಬಾರಿ ಮನೆಯಲ್ಲಿ ತಂದ್ವಿ. ಸೊ ನಾವಂತ ಅಂದ್ಕೊಂಡಿದ್ದು ಹೆಚ್ಚು ಕಡಿಮೆ ಆಗ್ಬೋದು, ಯಾಕೆಂದರೆ ನಮಗೆ ಆ ವಿಧಿವಿಧಾನಗಳು ಗೊತ್ತಿಲ್ಲದೆ ಇರೋ ಕಾರಣದಿಂದ ಈ ರೀತಿ ಮಾಡಿದ್ವಿ. ಹುಷಾರಾಗಿ ಹುಷಾರು. ಬಾ. ಗಣಪತಿ ಬಪ್ಪ ಮಂಗಳಮೂರ್ತಿ ಗಣಪತಿ ಬಪ್ಪ. ಸೊ ಮೊದಲೇ ಹೇಳಿದ್ವಿ, ನಾವು ಅಂದ್ಕೊಂಡಿದ್ವಿ ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಕಂಪ್ಲೀಟಾಗಿ ನಾನು ನನ್ನ ಖರ್ಚಿನಲ್ಲಿ ನಾನು ಮಾಡ್ಕೊಳ್ತೀನಿ. ಕೃಷ್ಣ ಜನ್ಮಾಷ್ಟಮಿ ನನ್ನ ಮನೆಯವರು ಅವರ ಇದರಲ್ಲೆಲ್ಲ ಮಾಡ್ತಾರೆ. ಸೊ ಗಣಪತಿಯನ್ನು ಆರವ್ಗೆ ಬಿಟ್ಬಿಡೋಣ, ಆರವೇ ಲೈಕ್ ಹೋಗಿ ತೊಗೊಂಬಂದು ಪೂಜೆಗಳನ್ನೆಲ್ಲ ಮಾಡಲಿ. ವಿದ್ಯಾ ಬುದ್ಧಿ ಅವನಿಗೆ ಈಗ ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಅವನ ಪುಸ್ತಕಗಳನ್ನೆಲ್ಲ ದೇವರಲ್ಲಿ ಇಟ್ಟು ನಾವು ಪೂಜೆ ಮಾಡಿದ್ವಿ. ಸೊ ನನ್ನ ಮಗನಿಗೋಸ್ಕರ, ಅವನ ಏಳಿಗೆಗೋಸ್ಕರ ಗಣಪತಿ ಯಾವಾಗಲೂ ಅವನಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಈ ಬಾರಿಯಿಂದ ನಾನು ಗಣಪತಿಯನ್ನು ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಗಣಪತಿ ಹಬ್ಬ ಅನ್ನೋದು ಒಂದು ರೀತಿಯ ನಮಗೆ ಎಮೋಷನ್ ಅಂತಲೇ ಹೇಳಬಹುದು. ಎಲ್ಲರೂ ಗೌರಿ ಗಣೇಶ ಹಬ್ಬನ ಇಡೀ ಭಾರತದಲ್ಲೇ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಗಣಪತಿ ಬಪ್ಪ ಮಂಗಳಮೂರ್ತಿ. ಪ್ರತಿಯೊಂದು ಪೂಜೆಯಲ್ಲಿ ಅಗ್ರ ಪೂಜೆ ಅಂದರೆ ಮೊದಲನೆಯ ಪೂಜೆ ಗಣಪತಿಗೆ ನಾವು ಸಲ್ಲಿಸ್ತೀವಿ. ಇದು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋವಂಥದ್ದು. ಅದಕ್ಕೆ ಅದರದೇ ಆದಂತಹ ಸ್ಟೋರಿ ಹಾಗೂ ಹಿನ್ನೆಲೆ ಇದೆ ನಮಗೆ ಗೊತ್ತಿರೋ ಹಾಗೆ. ಸೊ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ವಿದ್ಯೆ ಬುದ್ಧಿ ಶುಭ ಲಾಭ, ನಿಮಗೆ ಗೊತ್ತಿರ್ಬೋದು, ಅವರಿಗೆ ಅವ್ರದ್ದೇ ಆದಂತಹ ಒಂದು ಕಥೆಗಳು ಸಹ ಪುರಾಣದಲ್ಲಿ ಬಹಳ ಒಳ್ಳೆಯ ಮಹತ್ವ ನಮ್ಮ ಗಣೇಶನಿಗೆ ಇದೆ. ಸೊ ಗಣಪತಿನ ತಂದು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಎಲ್ಲ ವಿಘ್ನಗಳನ್ನು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತಾರೆ. ಸೊ ನಾನು ಸಹ ಏನು ಹೇಳ್ತಾರೆ, ಗರಿಕೆಗಳನ್ನು 21 ಗರಿಕೆಗಳನ್ನು ದೇವರಿಗೆ ಇಟ್ಟು ಎಕ್ಕದ ಹೂವಿನ ಹಾರನ ಹಾಕಿ ತುಂಬ ಸಿಂಪಲ್ಲಾಗಿ ದೇವರ ಮನೆಯಲ್ಲೇ 4 ದೀಪಗಳನ್ನು ಹಚ್ಚಿ ಹಣ್ಣುಗಳನ್ನು ಇಟ್ಟು ಹಾಗೆ ಕಡಲೆಕಾಳು ಅಂತ ಬರುತ್ತೆ, ಕಡಲೆಕಾಳಿನ ಹಾರನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾನು ಚಿಕ್ಕವಳಿದ್ದಾಗ ನಾನು ಅದನ್ನೇ ಮಾಡ್ತಾ ಇದ್ದೆ. ಕಡಲೆಕಾಳು ನೆನೆ ಹಾಕ್ಬಿಟ್ಟು 108 ಕಡಲೆಕಾಳುಗಳನ್ನ ಹಾರ ಮಾಡಿ ದೇವರಿಗೆ ಹಾಕ್ತಾ ಇದ್ದೆ. ಸೊ ಅದನ್ನೇ ಸಹ ಈ ವರ್ಷ ನಾನು ಮಾಡಿರೋ ಅಂಥದ್ದು. ಗಣಪತಿಗೆ ಇಷ್ಟ ಆಗಿರುವಂತಹ ಕಡಲೆಕಾಳು, ಕಡಲೆಕಾಯಿ, ಅವರಿಗೆ ಎಲ್ಲನೂ ಇಷ್ಟ. ಲಾಡು ಇಷ್ಟ, ಮೋದಕ ಇಷ್ಟ, ಅಂದರೆ ಏನು ಹೇಳ್ತಾರೆ, ಊಟ ಅಂದರೆ ಭಾಳ ಇಷ್ಟ, ತಿಂಡಿ ಪ್ರಿಯರಂತೆ ಗಣಪತಿ. ಸೊ ಹಾಗಾಗಿ ಎಲ್ಲ ತಿಂಡಿ ತಿನಿಸುಗಳನ್ನು ದೇವರಲ್ಲಿ ಇಟ್ಟು ಪ್ರಾರ್ಥನೆ ಮಾಡೋ ಅಂಥದ್ದು ನಾವು ಮಾಡ್ಕೊಂಡು ಬಂದಿರೋ ಅಂಥದ್ದು. ಅವರು ನೋಡೋದೇ ಒಂದು ಬಹಳ ಸಂತೋಷ ಆಗುತ್ತೆ ಹೇಳಬೇಕು ಅಂದರೆ. ಅವರ ಹಾವ ಭಾವ ಆಗಿರ್ಬೋದು, ಅವರ ಮೈಕಟ್ಟಾಗಿರ್ಬೋದು, ನೋಡಿದ್ರೆ ಒಂದು ವಿಭಿನ್ನ ರೀತಿಯ ಭಾವನೆ ಮನಸ್ಸಿನಲ್ಲಿ ಮೂಡುತ್ತೆ ಅಂತಲೇ ಹೇಳಬಹುದು. ಸೊ ನನ್ನ ಮನೇಲಿರುವಂತಹ ಪಂಚಾರತಿಯಿಂದ ಅದು ಗಣೇಶನಿಗೆ ತುಪ್ಪದ ಆರತಿಯನ್ನು ನಾನು ಬೆಳಕೊಂಡೆ.
ಅದಾದಮೇಲೆ ದೇವರಿಗೆ ಆಲ್ರೆಡಿ ಅಂದರೆ ವಿಗ್ರಹಕ್ಕೆ ಒಂದು ಜನಿವಾರನ ಹಾಕಿದ್ರು. ಸೊ ನನ್ನ ಕಡೆಯಿಂದ ನಾನು ಸಹ ಪೂಜೆ ಮಾಡಿ ಶತನಾಮಾವಳಿಗಳನ್ನು ಹೇಳಿ ದೇವರಿಗೆ ಕುಂಕುಮಾರ್ಚನೆ ಆಗಿರ್ಬೋದು ನಾವೆಲ್ಲರೂ ಕೂತಿ ಮಾಡಿಕೊಂಡ್ವಿ. ಸೊ ಮಾಡಿಕೊಂಡು ಅವ್ರಿಗೆ ಇಷ್ಟ ಆಗಿರೋಂಗೆ ಅಂದರೆ ಕಡಲೆಕಾಳಿನ ಉಸ್ಲಿ ಸಹ ಮಾಡಿದೆ. ಈ ರೀತಿ ಇವತ್ತು ಅಂದರೆ ಹಬ್ಬ ಭಾಳ ಅಂದರೆ ಆಲ್ರೆಡಿ ನಾವು ಏನು ಹೇಳ್ತಾರೆ ವರಮಹಾಲಕ್ಷ್ಮಿ ಅಂದರೆ ಈ ತಿಂಗಳಲ್ಲಿ ಎಲ್ಲ ಹಬ್ಬಗಳು ಬ್ಯಾಕ್ ಟು ಬ್ಯಾಕ್ ಬಂದಿರೋದ್ರಿಂದ ಎಲ್ಲದ ಹಬ್ಬಗಳನ್ನು ನಾವು ಮಾಡಬೇಕಾಗತ್ತೆ. ನಮ್ಮ ಹಿಂದುತ್ವ ಅಂದರೆ ಇದೆ ಅಲ್ವಾ, ಹಬ್ಬಗಳಿಗೆ ಮಹತ್ವಗಳನ್ನ ಕೊಡ್ತೀವಿ. ಸೊ ಹಾಗಾಗಿ ನೀವು ನೋಡ್ಬೋದು ಇವಾಗ ಕಡಲೆಕಾಳನ್ನ ಒಂದೊಂದು ಸಹ ಎಣಿಸಿ ಗಣೇಶನ ಓಂ ಗಣೇಶಾಯ ನಮಃ ಅಂತ ಹೇಳ್ಕೊಂಡು 108 ಕಡಲೆಕಾಳುಗಳನ್ನು ಪೋಣಿಸಿ ಗಣೇಶನಿಗೆ ಹಾರ ಮಾಡೋ ಅಂಥದ್ದು. ಇದು ನಾನು ಚಿಕ್ಕವಳಿದ್ದಾಗ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ತುಂಬ ಚಿಕ್ಕವಳಿದ್ದಾಗ ಗಣಪತಿನ ನಮ್ಮ ಮನೇಲಿ ಕೂರಿಸ್ತಾ ಇದ್ದೆ. ಹಾಗೆ ಮೊದಲೇ ಹೇಳ್ದಂಗೆ ಕಡಲೆಕಾಳಿನ ಉಸ್ಲಿ ಸಹ ಮಾಡಿಕೊಂಡೆ. ಹಾಗೆ ಇವತ್ತು ಹೆಸರು ಬೇಳೆ ಆಗಿರಬಹುದು, ಗಣಪತಿಗೆ ಇಷ್ಟ ಇರೋವಂಥದ್ದು ಏನೇನಾಗುತ್ತೆ ನನ್ನ ಕೈಯಲ್ಲಿ, ಏಕೆಂದರೆ ನಾನು ನನ್ನ ಸಲೂನ್ನ ನೋಡಿಕೊಂಡು ಏನೇನಾಗುತ್ತೋ ಅಷ್ಟು ನಾನು ಮಾಡಿದ್ದೆ. ಸೊ ಇವತ್ತಿನ ಔಟ್ಫಿಟ್ ಈ ರೀತಿ ಆಗಿತ್ತು. ಇದು ಒಂದು 3 ಇಯರ್ಸ್ ಹಳೆ ಸೀರೆ, ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಹಾಗಾಗಿ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಹಬ್ಬಕ್ಕೆ ಈ ಸೀರೆಯನ್ನು ನಾನು ಉಟ್ಟಿದ್ದೆ. ನೀವು ನೋಡ್ಬೋದು ಏನು ಹೇಳ್ತಾರೆ ಶಿಫಾನ್ ಕಾಟನ್. ನನಗೆ ಬಟ್ಟೆ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಹಾಗಾಗಿ ನನಗೇನು ಇಷ್ಟ ಆಗುತ್ತೆ ಅದನ್ನು ನಾನು ತೊಗೊಳ್ತೀನಿ. ಸೊ ಈ ರೀತಿ ನನ್ನ ಔಟ್ಫಿಟ್ಟು ನೀವು ನೋಡ್ಬೋದು. ನಾನು ಮತ್ತೆ ಈವ್ನಿಂಗ್ ಎಲ್ಲ ಪೂಜೆ ಮಾಡಿ ಎಲ್ಲ ರೀತಿಯ ಆದಮೇಲೆ ಈವ್ನಿಂಗ್ ಈ ರೀತಿ ನಮ್ಮ ಗಣಪತಿ ಕಾಣಿಸ್ತಾ ಇದ್ದರು. ಸೊ ಇದೆಲ್ಲ ಮುಗಿಸ್ಕೊಂಡು ಸಂಜೆ ಹಂಗೆ ನಾವು ಗಣಪತಿನ ನಮ್ಮ ಮನೆಯಲ್ಲೇ ಸಹ ವಿಸರ್ಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾನು ಹೇಳ್ದಂಗೆ ಗಣಪತಿ ಹಬ್ಬ ತುಂಬ ಸಿಂಪಲ್ಲಾಗಿ ತುಂಬಾ ಏನು ಹೇಳ್ತಾರಲ್ಲ ಕ್ಯೂಟಾಗಿ ಆರವ್ಗೋಸ್ಕರ ನಮ್ಮೆಲ್ಲರ ಏಳಿಗೆಗೋಸ್ಕರ ಗಣಪತಿ ಹಬ್ಬನ ನಾವು ಮಾಡ್ಕೊಂಡ್ವಿ. ಸೊ ಕೊನೆಯದಾಗಿ ಅವರಿಗೆ ನಾವು ಆರತಿಯನ್ನು ಬೆಳಗಿ ಏನು ಹೇಳ್ತಾರೆ ದೃಷ್ಟಿಯಾಗಿದ್ದರೆ ನಮ್ಮದೇ ಆದಂಥ ದೃಷ್ಟಿ ಆಗಿರುತ್ತೆ. ಎಲ್ಲದನ್ನು ಬೆಳಗಿ ನಾವು ಬೇಡ್ಕೊಂಡಿದ್ದು ನಮ್ಮಲ್ಲಿರುವಂತಹ ನೆಗೆಟಿವಿಟಿನೆಲ್ಲ ತಗೊಂಡು ಹೋಗುತ್ತಂದೆ. ನಮ್ಮಲ್ಲಿರೋಂಥ ನೆಗೆಟಿವಿಟಿನ ನೀನು ಕೆಟ್ಟದನ್ನು ನೀವು ತಗೊಂಡು ಹೋಗು, ಒಳ್ಳೆಯದನ್ನು ನಮಗೆ ಬಿಟ್ಟು ಹೋಗು ಅಂತ ಭಗವಂತನಲ್ಲಿ ಕೇಳಿ ಕಳಿಸ್ಬೇಕಂತೆ. ಸೊ ಇವತ್ತು ಒಂದು ದಿನ ಏನಿರ್ತಾರೋ ಅವರು ನಮ್ಮಲ್ಲಿರುವಂತಹ ಎಲ್ಲ ರೀತಿಯ ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ಕೊಂಡಿರ್ತಾರಂತೆ, ಆ ಮೂರ್ತಿಯಲ್ಲಿ ಅಬ್ಸರ್ವ್ ಆಗಿರುತ್ತಂತೆ. ಸೊ ಹಾಗಾಗಿ ಅದನ್ನು ಆದಮೇಲೆ ಈ ರೀತಿಯಲ್ಲಿ ನೀವು ನೋಡ್ಬೋದು, ನಾನು ನನ್ನ ಮಗ ಮತ್ತು ನಮ್ಮ ಮನೆಯವರು ಗಣಪತಿಯನ್ನು ತಗೊಂಡು ನಮ್ಮಲ್ಲೇ ಒಂದು ಪುಟ್ಟದ ಒಂದು ಬಕೀಟ್ನಲ್ಲಿ ನೀರನ್ನು ತುಂಬಿಸಿ ಗಣಪತಿಯನ್ನು ಅಲ್ಲೇ ವಿಸರ್ಜನೆ ಮಾಡಿದ್ವಿ. ಸೊ ಕೊನೆಯದಾಗಿ ನಾವೇ 3 ಜನನೇ ಇದ್ವಿ. ಹಾಗೆ ಕೊನೆಯದಾಗಿ ನಾವು ವಿಸರ್ಜನೆ ಮಾಡಬೇಕಾದ್ರೆ ನಮ್ಮ ತಂದೆ ಸಹ ಬಂದಿದ್ದರು. ಅವರು ಸಹ ಸಡನ್ನಾಗಿ ಬಂದರು. ಖುಷಿ ಆಯಿತು. 3 ಜನ ಸಹ ಬಿಡಬೇಕಂತೆ ಗಣಪತಿನ. ಇಲ್ಲ ಒಬ್ಬರೇ 3 ಜನ ಇದ್ದರೆ 3 ಜನ ಬಿಡ್ಬೋದಂತೆ. ಕರೆಕ್ಟ್ ವಿಸರ್ಜನೆ ಮಾಡೋವಂಥ ಟೈಮಲ್ಲೇ ನಮ್ಮ ತಂದೆ ಬಂದರು. ಸೊ ಅವರು ಸಹ ಬಂದು ಗಣಪತಿಗೆ ನಮಸ್ಕರಿಸಿ ವಿಸರ್ಜನೆಯನ್ನು ಮಾಡಿದ್ರು. ನೀವು ನೋಡಬಹುದು. ಬಾ ಬೇಗ. ಬಾ. ಹೇಳ್ಕೊಳ್ರಿ ನೀವು. 3 ಸಲ ಮುಳುಗ್ಸಿ ಎಬ್ಬಿಸಿ. 3 ಸಲ ಮುಳುಗ್ಸ್ರಿ ಎಬ್ಬಿಸಿ. ಸೊ ಈ ರೀತಿ 3 ಸಾರಿ ಗಣಪತಿಯನ್ನು ಮುಳುಗಿಸಿ ಗಣಪತಿಯನ್ನು ನಾವು ವಿಸರ್ಜನೆ ಮಾಡಿ ಗಣಪತಿಯನ್ನು ಕಳಿಸಿಕೊಟ್ವಿ. ಹಾಗೆ ಸಹ ಅವರಿಗೆ ಬುತ್ತಿಯನ್ನು ಸಹ ಕಟ್ಟಿಕೊಡಬೇಕಂತೆ. ಮೊಸರನ್ನದ ಬುತ್ತಿಯನ್ನು ಕಟ್ಟಿ ಮನೆಯ ಬಾಗಿಲಿಗೆ ಕಾಯಿ ಅಥವಾ ಸೌತೆಕಾಯಿನ ಹೊಡೆದು ಈ ರೀತಿ ನಾವು ಗಣಪತಿ ಹಬ್ಬನ ಮುಕ್ತಾಯ ಮಾಡಿದ್ವಿ. ಸೊ ಇಷ್ಟೇ ಈ ವಿಡಿಯೋ, ಇವತ್ತಿನ ಕಂಪ್ಲೀಟ್ ವಿಡಿಯೋ ಈ ರೀತಿ ಆಗಿತ್ತು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಗೊತ್ತಲ್ಲ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಗಜಾನನ ನಮ್ಮಲ್ಲಿರುವಂಥ ಎಲ್ಲ ನೆಗೆಟಿವಿಟಿನ ತೊಗೊಂಡೋಗಿ ಪಾಸಿಟಿವ್ ವೈಬ್ನ ನಮ್ಮನೇಲಿ ಬಿಟ್ಟೋಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ರೀತಿ ಇತ್ತು ನೋಡಿ. ನಮ್ಮ ಗಣೇಶನ್ನ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಭಾಳ ಬೇಜಾರಾಗುತ್ತೆ. ಬೆಳಗ್ಗೆಯಿಂದ ಪೂಜೆ ಮಾಡಿ ಸಂಜೆ ಈ ರೀತಿ ಗಣಪತಿನ ಕಳಿಸ್ಬೇಕಲ್ಲ ಅನ್ನೋದೇ ಒಂದು ಭಾವನೆ ಅಲ್ವಾ ನಮಗೆ. ಎಲ್ಲರೂ ಇದನ್ನು ಅನುಭವಿಸಿರ್ತೀರ. ಸೊ ಇಲ್ಲಿಗೆ ಇದನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಗಣಪತಿ ಬಪ್ಪ ಮುಟ್ಟು. ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಮೋರ್ಯ.
ಹೇಳ ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಡ್ಯಾನ್ಸ್ ಮಾಡು ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಪ್ರಿಯ ಗಣಪತಿ ಸಗ ಗಣಪತಿ ಬಪ್ಪ ಬಿಡು. ಅಷ್ಟೇ ಮುಟ್ಬಾರ್ದು. ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.